ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರತಿಷ್ಠಿತ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT ಕಾಲೇಜ್ ಕೋಡ್ ಹುಷಾರಾಗಿ ನೋಡ್ಕೊಳ್ಳಿ, E008. ಯಾಕೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಹೆಸರು ಬ್ಯಾಂಗ್ಳೂರ್ ಅಂತ ಹೆಸರು ಇಟ್ಕೊಂಡು ಇನ್ನೊಂದೆರಡು ಕಾಲೇಜ್ ಇದೆ. ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತಿದೆ BTI, ಇನ್ನೊಂದು ಕಾಲೇಜ್ ಇದೆ ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ BCET ಅಂತಿದೆ. ಅದಕ್ಕೆ ಕಾಲೇಜ್ ಕೋಡ್ ನೋಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ E008 ಅಂತಿದ್ರೆ ಅದು BIT. ಇದು ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜ್ ಇನ್ ಬ್ಯಾಂಗ್ಳೂರ್ ಅಂಡ್ ಆಲ್ಸೋ ಇನ್ ಕರ್ನಾಟಕ. ಟಾಪ್ 10 ಕಾಲೇಜಸ್ ಅಲ್ಲಿ ಇದು ಒಂದು ಕಾಲೇಜು. ಈ ಕಾಲೇಜಿನ ಕಳೆದ 2 ವರ್ಷಗಳ ಕಟ್ ಆಫ್ ಡಿಸ್ಕಸ್ ಮಾಡೋಣ. ಯಾವ್ಯಾವುದು ಅಂದರೆ 24 ಥರ್ಡ್ ರೌಂಡು ಹಾಗೆ 25 ಥರ್ಡ್ ರೌಂಡ್. ಇದೇ ಲಾಸ್ಟ್ ರೌಂಡ್ ಆಗಿರುತ್ತೆ. ಹಾಗಾಗಿ ಈ ಕಟ್ ಆಫ್ ಈ ವರ್ಷ 2026 ಅಲ್ಲಿ ಫಸ್ಟ್ ರೌಂಡಲ್ಲೂ ಕಾಣೋದಿಲ್ಲ, ಸೆಕೆಂಡ್ ರೌಂಡಲ್ಲೂ ಕಾಣೋದಿಲ್ಲ. ಇದಕ್ಕಿಂತ ಬೆಟರ್ ರ್ಯಾಂಕ್ ಆಗಿದ್ರೆ ಮಾತ್ರ ನಿಮಗೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ, ಆ ಕೋರ್ಸ್ಗೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಕಟ್ ಆಫ್ ಏನಿತ್ತು ಅನ್ನೋದು ನೋಡೋಣ. ಫಸ್ಟ್ ತಗೋತಾ ಇರೋದು ಕೋರ್ಸ್ ಕೋಡು AI ಅಂತಿರುತ್ತೆ. AI ಅಂತಿದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. 2024 ಅಲ್ಲಿ 9000 ಇತ್ತು, 2025 ಅಲ್ಲೂ 9000 ಇದೆ. ಹಾಗಾಗಿ 2026 ಅಲ್ಲೂ ಸಹ ನೀವು ಸೇಮ್ ಕಟ್ ಆಫ್ ಎಕ್ಸ್ಪೆಕ್ಟ್ ಮಾಡಬಹುದು ಥರ್ಡ್ ರೌಂಡಲ್ಲಿ, ರೌಂಡ್ 3 ನಾಟ್ ಇನ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್. ಸೊ ನಿಮ್ಮ ರ್ಯಾಂಕ್ ಏನಾದರೂ ಈ ರೇಂಜಲ್ಲಿದ್ದರೆ, ಈ ಕಾಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಸೊ ಯು ಶುಡ್ ವೇಟ್ ಟಿಲ್ ದ ಲಾಸ್ಟ್ ರೌಂಡ್. ಸಿವಿಲ್ ಇಂಜಿನಿಯರಿಂಗು 24 ಅಲ್ಲಿ 2,47,000 ಇತ್ತು, ಬಟ್ 2025 ಅಲ್ಲಿ 1,17,000ಕ್ಕೆ ಸ್ಟಾಪ್ ಆಗಿತ್ತು. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 2024 ಅಲ್ಲಿ 8,000, 2025 ಅಲ್ಲೂ ಸಹ 8,000. ಈ 100, 500 ಎಲ್ಲ ನೀವು ಕನ್ಸಿಡರ್ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ 2.5 ಲಕ್ಷ ಜನ, 3 ಲಕ್ಷ ಜನ CET ಬರೀಬೇಕಾದ್ರೆ 500, 100 ಎಲ್ಲ ನೆಗ್ಲಿಜಿಬಲ್ ಆಗಿಬಿಡುತ್ತೆ. ಸೊ ಕನ್ಸಿಡರ್ ಓನ್ಲಿ ಥೌಸಂಡ್ಸ್. ಇಲ್ಲಿ 8,000 ಇತ್ತು, ಇಲ್ಲೂ 8,000 ಇದೆ. ಸೊ ಈ ವರ್ಷ ನಿಮ್ಮದು 7,000, 7,500, 6,000, 6.5 ಬಂದಿದ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸು ಈ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒನ್ ಮೋರ್ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಕೋರ್ಸ್ ಕೋಡು DS ಅಂತಿರುತ್ತೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ ಡೇಟಾ ಸೈನ್ಸ್ ಅಂತಿರುತ್ತೆ. ಇದು 24 ಅಲ್ಲಿ 12,000 ಇದ್ರೆ 2025 ಅಲ್ಲಿ ಆಲ್ಮೋಸ್ಟ್ 11,000 ಟಚ್ ಆಗಿತ್ತು. ಇನ್ನೊಂದು ಕೋರ್ ಬ್ರಾಂಚು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕೋರ್ಸ್ ಕೋಡು EC ಅಂತಿರುತ್ತೆ. 15,000 ಇತ್ತು 24 ಅಲ್ಲಿ, ಬಟ್ 25 ಅಲ್ಲಿ 13,000ಗೆ ಸ್ಟಾಪ್ ಆಗಿತ್ತು. ಅಂದರೆ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಎಲೆಕ್ಟ್ರಿಕಲ್ಲು 37,000 ಇತ್ತು 24 ಅಲ್ಲಿ, 2025 ಅಲ್ಲಿ 30,000ಗೆ ನಿಂತಿತ್ತು. ಒನ್ಸ್ ಅಗೇನ್ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಕೆಲವು ಕಾಲೇಜಲ್ಲಿ ಇದೆ, ಸೊ ಹಳೆ ಕಾಲೇಜುಗಳಲ್ಲಿ ಮಾತ್ರ. 2024 ಅಲ್ಲಿ 41,000 ಇದೆ, 2025 ಅಲ್ಲಿ 37,000 ಕಟ್ ಆಫ್ ಇನ್ಕ್ರೀಸ್ ಆಯಿತು. ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗು ಅಷ್ಟೇ ಕೆಲವು ಹಳೆ ಕಾಲೇಜುಗಳಲ್ಲಿ ಮಾತ್ರ ಇದೆ. 27,000 ಇತ್ತು 24 ಅಲ್ಲಿ, ಬಟ್ 25 ಅಲ್ಲಿ 24,000ಗೆ ಸ್ಟಾಪ್ ಆಗಿತ್ತು. ಈ ಬ್ರಾಂಚಿನ ಕಟ್ ಆಫ್ ಸಹ ಇನ್ಕ್ರೀಸ್ ಆಗಿದೆ. ಇನ್ನೊಂದು ಹೊಸ ಕೋರ್ಸು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, EC ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ VLSI ಡಿಸೈನ್ ಅಂತಿರುತ್ತೆ. ಯಾಕೆ ಇದನ್ನ ಎಲ್ಲ ಕಾಲೇಜುಗಳಲ್ಲೂ ಈಗ ಓಪನ್ ಮಾಡ್ತಿದ್ದಾರೆ ಅಂದರೆ, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ತುಂಬ ಬರ್ತಿದೆ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ತುಂಬ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಹಾಗಾಗಿ ಎಲೆಕ್ಟ್ರಾನಿಕ್ಸೇ, ಬಟ್ ಬ್ರಾಕೆಟಲ್ಲಿ VLSI ಅಂತಿರುತ್ತೆ. ಸೊ 1-2-3 ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಓದ್ತೀರಾ VLSI ಇದು. ಎಲೆಕ್ಟ್ರಾನಿಕ್ಸಲ್ಲೂ 1-2 ಸಬ್ಜೆಕ್ಟ್ ಓದ್ತೀರಾ VLSI ರಿಲೇಟೆಡ್. ಇಲ್ಲಿ ಬಂದಾಗ EV ಕೋರ್ಸ್ ಕೋಡ್ EV ಅಲ್ಲಿ ಬಂದಾಗ ಇನ್ನೊಂದೆರಡು ಎಕ್ಸ್ಟ್ರಾ ಓದ್ತೀರಾ. 28,000 ಇತ್ತು 24 ಅಲ್ಲಿ, ಬಟ್ 25 ಅಲ್ಲಿ ನೋಡಿ 19,000ಗೆ ಸ್ಟಾಪ್ ಆಯಿತು. ಒನ್ಸ್ ಅಗೇನ್ ಕಟ್ ಆಫ್ ಇನ್ಕ್ರೀಸ್ ಆಯಿತು. ಒನ್ ಮೋರ್ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಕೋರ್ಸ್ ವಿತ್ ಕೋರ್ಸ್ ಕೋಡ್ CS ಅಂತಿರುತ್ತೆ ಕಂಪ್ಯೂಟರ್ ಸೈನ್ಸ್, ಬಟ್ ಬ್ರಾಕೆಟಲ್ಲಿ IoT, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಅಂತೆಲ್ಲ ಇರುತ್ತೆ. ಸೊ 24 ಅಲ್ಲಿ 14,000 ಇತ್ತು, 25 ಅಲ್ಲಿ 12,000ಕ್ಕೆ ನಿಂತಿತ್ತು. ಒನ್ಸ್ ಅಗೇನ್ ಕಟ್ ಆಫ್ 24 ಇಂದ 25ಗೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 12,000 ಇತ್ತು 24 ಅಲ್ಲಿ, 25 ಅಲ್ಲೂ ಸಹ 12,000ನೇ ಇದೆ. ಮೆಕ್ಯಾನಿಕಲ್ 91,000ಗೆ ಸ್ಟಾಪ್ ಆಗಿತ್ತು 24 ಅಲ್ಲಿ, ಬಟ್ 25 ಅಲ್ಲಿ 67,000ಗೆ ಸ್ಟಾಪ್ ಆಯಿತು. ಒನ್ಸ್ ಅಗೇನ್ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ರೋಬೋಟಿಕ್ಸ್ ಅಂಡ್ AI, ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಸಹ ಓದ್ತೀರಾ, ರೋಬೋಟಿಕ್ಸು ಸಹ ಓದ್ತೀರಾ. ಈ ಕೋರ್ಸಲ್ಲಿ 19,000 ಇತ್ತು 2024 ಅಲ್ಲಿ, ಬಟ್ 2025 ಅಲ್ಲಿ 15,000. ಒನ್ಸ್ ಅಗೇನ್ ಕಟ್ ಆಫ್ ಇನ್ಕ್ರೀಸ್ ಆಯಿತು. ಸೊ 24 ಇಂದ 25ಗೆ ಕಟ್ ಆಫು ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ ಈ ಕಾಲೇಜಲ್ಲಿ. ಸೊ ನಿಮ್ಮ ರ್ಯಾಂಕ್ ಏನಾದ್ರೂ ಈ ರೇಂಜಲ್ಲಿದ್ದರೆ, ನಿಮ್ಗೆ ಇಂಟ್ರೆಸ್ಟೆಡ್ ಕೋರ್ಸುಗೆ ಮ್ಯಾಚ್ ಆಗೋ ಆಗಿದ್ರೆ, ಇಫ್ ಯು ವೆಯ್ಟ್ ಟಿಲ್ ಲಾಸ್ಟ್ ರೌಂಡ್ ಯು ಮೇ ಹ್ಯಾವ್ ದ
opportunity. Thank you and all the best.